ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಆಡಳಿತ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ ಅಂತ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಲಾಲ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ನಿರ್ಗತಿಕ ವರ್ಗಗಳಿಗೆ ನ್ಯಾಯ ಮತ್ತು ಹಕ್ಕುಗಳನ್ನು ಒದಗಿಸಲು ಮಾಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಅಂಬೇಡ್ಕರ್ ರಚಿಸಿದ ಸಂವಿಧಾನ ರಕ್ಷಣಾ ಕವಚವಾಗಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ನೀಡಿದೆ ಅಂತ ಹೇಳಿದರು. ಅಂಬೇಡ್ಕರ್ ಕನಸು ಕಂಡ ರಾಷ್ಟ್ರ ನಿರ್ಮಾಣದ ದಾರಿಯಲ್ಲಿ ಮೋದಿ ಸರ್ಕಾರ ಹಲವು ಕ್ರಮಗಳನ್ನು ಜಾರಿಗೊಳಿಸಿದೆ ಅಂತ ಲಾಲ್ ಸಿಂಗ್ ಆರ್ಯ ಅವರು ಹೇಳಿದರು. हासन में बाबा साहब अम्बेडकर के 69वें महापरिनिर्वाण दिवस पर प्रबुद्ध वर्ग की इस गोष्ठी को आयोजन किया था, जिसको संबोधन करने के लिए मुझे उन्होंने आमंत्रित किया था. मैं यहाँ हूँ. ऐसे बाबा साहब अम्बेडकर जिन्होंने अपने लिए कुछ नहीं किया, दलित, शोषित, वंचित, गरीब, महिला और लेबर के लिए बहुत कुछ किया. उन राष्ट्र के पुनर्निर्माण में बाबा साहब के योगदान को आज हम लोगों ने स्मरण किया है. ऐसे बाबा साहब भीमराव अम्बेडकर जिन्होंने भारत के संविधान देकर हिंदुस्तान की 140 करोड़ जनता को सुरक्षा कवच दिया है. ऐसे बाबा साहब अम्बेडकर जो सम्मान के भूखे नहीं थे, बल्कि गरीब, दलित, वंचितों को सम्मान मिले, न्याय मिले, सामाजिक समता मिले और अवसर की समानता मिले, उसके लिए उन्होंने काम किया है. हम सौभाग्यशाली हैं. भारतीय जनता पार्टी के हमारे श्रेष्ठ नेता, देश के प्रधानमंत्री श्री नरेंद्र मोदी जी बाबा साहब अम्बेडकर और संविधान में लिखित उनकी बातों को सामाजिक, आर्थिक, राजनीतिक न्याय ये देने का काम कर रहे हैं. अवसर की समानता देने का काम कर रहे हैं. जहाँ जहाँ भारतीय जनता पार्टी की सरकारें हैं, दलितों को सुरक्षा मिले, उनका उत्थान हो, विकास हो और बाबा साहब और संविधान का सपना पूरा हो. ಅಂಬೇಡ್ಕರ್ ಸಂವಿಧಾನ ಬರೆಯದೇ ಹೋಗಿದ್ದರೆ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕುತ್ತಿರಲಿಲ್ಲ ಅಂತ ಹೇಳಿದರು. ಮಹಿಳೆಯರಿಗೆ ಹಕ್ಕು, ದುರ್ಬಲ ವರ್ಗಗಳಿಗೆ ಅವಕಾಶ ಎಲ್ಲವೂ ಬಾಬಾ ಸಾಹೇಬ್ ನೀಡಿದ ದಾರಿಯೇ ಅಂತ ಹೇಳಿದರು. ಸಂವಿಧಾನಕ್ಕೆ ನಿಜವಾದ ಗೌರವ ನೀಡಿದವರು ಮೋದಿ. ಸಂವಿಧಾನ ಪಾಲಕರಾದುದು ಬಿಜೆಪಿ ಅಂತ ಶಾಸಕ ಸಿಮೆಂಟ್ ಮಂಜು ಸ್ಪಷ್ಟಪಡಿಸಿದರು. ಪ್ರಗತಿ ತೇರನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ. ಸಾಧ್ಯವಾದದನ್ನು ಮುಂದಕ್ಕೆ ತಳ್ಳಿ ಹಿಂದಕ್ಕೆ ತಳ್ಳುವ ಕೆಲಸವಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತೇಳಿ ಬಾಬಾ ಸಾಹೇಬ್ ಮಾತಾಡ್ತಾರೆ. ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರವರು ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ, ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬೇರೆ ಬೇರೆ ದೇಶದಲ್ಲಿ ನೋಡ್ಬೋದು ಯಾವ ರೀತಿ ರಾಜಕೀಯ ಅಸ್ಥಿರತೆಗಳು ನಡೀತಾ ಇದ್ದಾವೆ, ಏನೇನು ಆಗಿದೆ. ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟು ಬಾರಿ ಸೇನೆ ಅಧಿಕಾರಕ್ಕೆ ಬಂದಿದೆ, ಬಾಂಗ್ಲಾದೇಶದಲ್ಲಿ ಮೊನ್ನೆ ಆಗಿರ್ತಕ್ಕಂಥದ್ದು, ಅಫ್ಘಾನಿಸ್ತಾನದಲ್ಲಿ ಆಗಿರ್ತಕ್ಕಂಥದ್ದು, ಇವೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಂವಿಧಾನಕ್ಕೆ ಶಕ್ತಿ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಬಾಬಾ ಸಾಹೇಬರು ಸಂವಿಧಾನವನ್ನ ಬರಿಬೇಕು ಅಂತ ಹೇಳಿದ್ರೆ ಅದು ಅಷ್ಟೊಂದು ಸುಲಭದ ಮಾತಾಗಿದ್ದಿಲ್ಲ. ತನ್ನ ಕಷ್ಟಪಟ್ಟು ಓದಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಮೋರ್ಚಾ ಕಾರ್ಯಾಧ್ಯಕ್ಷ ಕುಮಾರ್ ನಾಯಕ್, ಜಿಲ್ಲಾಧ್ಯಕ್ಷ ಸದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು, ರಾಜ್ಯ ಮಹಿಳಾ ಮೋರ್ಚಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ, ಉಪಾಧ್ಯಕ್ಷ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ಓಂಕಾರ್, ಪ್ರಶಾಂತ್ ಹಾಗೂ ಇತರ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತಿ ನೀಡಿದರು. ವೇದಾವತಿ ದೇಶಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸೊಬಗನ್ನ ನೀಡಿದರು. ಗಿರೀಶ್ ಸ್ವಾಗತವನ್ನ ಮಾಡಿದರು.